ನಮಸ್ತೆ. ಪುನಃ ಇದು ಮೇಘಾನೇ. ಇದು 14th ಫ್ರೈಡೇ ನನ್ನ ದಿನಚರಿಯಾಗಿರುತ್ತೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಗೆ ಹೋಗ್ತಿದ್ದೆ. ಕಾರಣಾಂತರದಿಂದ ಹೋಗ್ತಿಲ್ಲ, ಯೋಗ ಶುರು ಮಾಡಿದ್ದೀನಿ. ಅದು ಮುಗಿದ ನಂತರ ಡ್ರೈ ಫ್ರೂಟ್ಸ್ ತಿಂತೀನಿ. ಎಲ್ಲ ಅಲ್ಲ, ಗೋಡಂಬಿ ಅಷ್ಟೇ, ಬಾದಾಮಿ ಅಷ್ಟೇ. ಇದು ನನ್ನ ಮಗಳಿಗೋಸ್ಕರ ನೆನೆಸಿಟ್ಟಿದ್ದೆ ಓವರ್ನೈಟ್. ಆ್ಯಂಡ್ ದೆನ್ ಮಗ ಸ್ಕೂಲಿಗೆ ಹೊರಡ್ತಿದ್ದ. ಎದ್ದಿದ್ದು ಲೇಟಾಗಿತ್ತು. ನಂದು ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಟ್ಟಿತ್ತು. ಅದಕ್ಕೆ ಬೇಗ ಇವತ್ತಿನ ತಿಂಡಿಗೆ ರೆಡಿ ಮಾಡ್ತಿದ್ದೆ. ಬೀನ್ಸು ಫ್ರೈ ಮಾಡಿಬಿಟ್ಟು ಚಪಾತಿ ಮಾಡುವ ಅಂತ. ಅದ್ರ ಜೊತೆಗೆ ಸ್ವಲ್ಪ ತೊಂಡೆಕಾಯಿನೂ ಮಿಕ್ಸ್ ಮಾಡಿ ಟ್ರೈ ಮಾಡೋಣ ಹೊಸ ರೆಸಿಪಿ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಗಿತ್ತು. ಸೊ ದೆನ್ ಅದಕ್ಕೆ ಕಾಂಬಿನೇಷನ್ ಅಫ್ಕೋರ್ಸ್ ಫ್ರೈಗೆಲ್ಲ ಸುತ್ತಾಗೋದು ಚಪಾತಿನೇ. ಸೊ ಚಪಾತಿ ಹಿಟ್ಟು ಕಲಿಸ್ದೆ, ಅದು ರೆಡಿ ಆಯಿತು. ದೆನ್ ನನ್ನ ಮಗಳು ಅಮ್ಮ ಅಂತ ಕಿರ್ಚ್ಕೊಂಡ್ಳು. ಹೋಗಿ ನೋಡಿದೆ ಏನೋ ಆಗಿದ್ದೇನೋ ಅನ್ನೋ ಥರ. ದೆನ್ ಏನಿಲ್ಲ, ಎದ್ಲು, ನಿದ್ದೆ ಆಯಿತು, ಚೆನ್ನಾಗಾಯಿತು. ಬನ್ನಿ, ಗಿವ್ ಕಿಸ್. No. Say hi. Hi. Good morning. Say good morning. ಚಪಾತಿ ಪಲ್ಯ ರೆಡಿ ಆಯಿತು. ನನ್ನ ಮಗಂಗೆ ತಿನ್ನಕ್ಕೆ ಕೊಟ್ಟು ನನ್ನ ಮಗಳಿಗೆ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಅವನು ತಿಂಡಿ ತಿಂದು ಹೋಗ್ಬಿಟ್ಟ. ಅವನು ಶಾರ್ಟ್ಸ್ ತೊಗೊಳೋದು ಮರ್ತು ಹೋಯ್ತು. ಇವಳಿಗೆ ತಿಂಡಿ ತಿನ್ನಿಸೋದುಂಟಲ್ಲ, ನಾನು ಒಂದು ದಿನದಲ್ಲಿ ತುಂಬ ಟಯರ್ಡ್ ಫೀಲ್ ಆಗೋದು ಇದು ಒಂದೇ ಟೈಮಲ್ಲಿ. ಇದು ಒಂದೇ ಟೈಮ್ ಮೀನ್ಸ್ ಅವಳಿಗೆ ನಾನು ಯಾವಾಗ ಫೀಡ್ ಮಾಡ್ತೀನಲ್ಲ ಆವಾಗ. ಓ ಮೈ ಗಾಡ್, ಸೀರಿಯಸ್ಲಿ ನನಗೆ ಆಗದೆ ಇರೋದು ಒಂದೇ ಒಂದು ಕೆಲಸ ಅಂದರೆ ಅವಳಿಗೆ ಊಟ ತಿಂಡಿ ಮಾಡಿಸೋದು. ಆ್ಯಂಡ್ ನಾನು ಅದು ಅವಳಿಗೆ ಹೊಡಿತಿಲ್ಲ ಜೋರಾಗೆ, ನೀವು ಯಾರು ಅಂದ್ಕೋಬೇಡಿ ನಾನೇನು ತುಂಬ ಹಾರ್ಷಾಗಿ ಬಿಹೇವ್ ಮಾಡ್ತಿದ್ದೀನಿ ಅಂತ. ಜಸ್ಟ್ ಫಾರ್ ಕಿಡಿಂಗ್, ಜಸ್ಟ್ ಫಾರ್ ಫ್ಯಾನ್. ಅವಳಿಗೆ ನಾನು ಕೀಟ್ಲೆ ಮಾಡ್ತಾನೆ ಇರ್ತೀನಿ, ನನಗಿಷ್ಟ ಅದು. ಯಾಕೆಂದರೆ ಅವಳು ನನಗೆ ತಿಂಡಿ ತಿನ್ನಿಸುವಾಗ ರೇಗಿಸ್ತಾಳಲ್ಲ, ಅದಕ್ಕೆ ಈ ಥರದ್ದು ಅದು ಇದು ಒಂದೊಂದು ಮಾಡಿ ಕೀಟ್ಲೆ ಮಾಡ್ತಾಯಿರ್ತೀನಿ. ಆ್ಯಂಡ್ ತಿಂತಾ ಇಲ್ಲ ಆ್ಯಕ್ಚುಲಿ. ಅದು ಏನೇ ಚೆನ್ನಾಗಿ ಮಾಡಲಿ ಏನೇ ಬಿಡಲಿ ತಿನ್ನಲ್ಲ. ಅವಳಿಗೆ ತಿನ್ನಿಸೋದು ಇಲ್ಲ ನಾನೇ ತಿಂದಿರ್ತೀನೋ, ಇಲ್ಲ ನಾನು ಲೆಕ್ಕ ಹಿಡ್ಕೊಂಡು ನೀಟಾಗಿ ತಿನ್ನಿಸ್ತೀನಿ. ಅಷ್ಟೆಲ್ಲ ಏನು ಕೇರ್ಲೆಸ್ ಮಮ್ಮಲ್ಲ ನಾನು. ಬಟ್ ಅವಳಿಗೆ ಊಟ ತಿಂಡಿ ಅಂದರೆ ಇಷ್ಟ ಆಗಲ್ಲ, ಅದು ಅವಳ ಪ್ರಾಬ್ಲಮ್. ಬಟ್ ತಿನ್ನಿಸ್ತೇ ಬಿಡಲ್ಲ, ಇದು ನನ್ನ ಪ್ರಾಬ್ಲಮ್. ಇದು ವಾರ್ ಪರ್ ಡೇ 4-5 ಟೈಮ್ಸ್ ನಡೀತಾನೆ ಇರುತ್ತೆ ನಮ್ಮ ಮನೇಲಿ. ಏನು ಮಾಡೋಂಗಿಲ್ಲ. ಕೆಲವ್ರ ಮನೇಲಿ ಮಕ್ಕಳು ತುಂಬ ಚೆನ್ನಾಗಿ ತಿಂತವೆ, ಅವ್ರು ಕಲಿಸ್ಕೊಂಡು ಬಂದಿರ್ತಾರೆ. ನಾನು ಇದರಲ್ಲಿ ನನ್ನದೇ ತಪ್ಪು ಅನ್ಕೋತೀನಿ. ಬಿಕಾಸ್ ನಾನು ಇಟ್ಟು ಕಲಿಸ್ಬೇಕಿತ್ತು, ಅಂದರೆ ತಿನ್ನಿ ನೀವೇ ಅಂತ. ಬಟ್ ನಾನು ಅದು ಮಾಡಲಿಲ್ಲ. ಯಾಕೆಂದರೆ ನನ್ನ ಮನೆ ಕೆಲಸ ನಾನು ಒಬ್ಬಳೇ ಮಾಡ್ಕೋಬೇಕಲ್ಲ. ಇದು ಒಂದು ಕೆಲಸ ಎಕ್ಸ್ಟ್ರಾ ಆಗುತ್ತೆ, ಎಕ್ಸಸ್ ಆಗುತ್ತೆ ಅಂತ ಏನು ಮಾಡ್ತೀನಿ ಅಂದರೆ ಗಲೀಜು ಮಾಡ್ತಾರೆ ಅಂದ್ಬಿಟ್ಟು ನಾನೇ ತಿನ್ನಿಸಿ ಈಗ ನಾನೇ ತಿನ್ನಿಸೋದು ರೂಢಿ ಮಾಡಿಬಿಟ್ಟು ಅವರಿಗೆ ತಿನ್ನೋಕ್ಕೆ ಕೈಯೇ ಹೊಂದಲ್ಲ. ಏನೂ ಮಾಡೋಂಗಿಲ್ಲ. ಅವಳು ಕಕ್ತಿಲ್ಲ, ಅದು ಆ್ಯಕ್ಟಿಂಗ್. ಅಂದರೆ ನಮ್ಮ ಮಮ್ಮಿ ಹಂಗೆ ಮಾಡಿದ್ರೆ ತಿನ್ನಿಸಲ್ಲ ಅಂತ ಅಷ್ಟೇ. ಆ್ಯಂಡ್ ದೆನ್ ಕರೆಕ್ಟ್ ಆಗ್ತಾಳೆ, ತಿಂದ್ಲು. ಅದೆಲ್ಲ ಆ ಫೋನ್ ನೋಡಿದ್ಲು, ವಿಡಿಯೋ ಕ್ಯಾಪ್ಚರ್ ಆಗ್ತಿದೆ ಅಂತ ಗೊತ್ತಾಗಿದ್ದಕ್ಕೆ ಅದೆಲ್ಲ ಡವ್ ಮಾಡ್ತಿರೋದು ಅವಳು. ಸಿಕ್ಕಾಬಟ್ಟೆ ಚುಟಿ ಇದ್ದಾಳೆ, ಸಿಕ್ಕಾಬಟ್ಟೆ ಹೈಪರ್ ಆ್ಯಕ್ಟಿವ್. ಎಲ್ಲ ಗೊತ್ತಾಗ್ಬಿಡುತ್ತೆ. ಹಂಗಂತ ಅವಳ ಹೆಸ್ರು ಹೇಳಿಲ್ಲ ಅಲ್ಲ, ನನ್ನ ಮಗಳ ಹೆಸರು ಆರ್ನ. ನನ್ನ ಫೇವ್ರೇಟ್. ಇಬ್ಬರು ನನ್ನ ಫೇವ್ರೇಟೇ, ಇಬ್ಬರು ಮೋಸ್ಟ್ ಫೇವ್ರೇಟೇ. ಬಟ್ ಆ ಟೈಮಲ್ಲಿ ಅಂದರೆ ಯಾರು ಆವಾಗ ಪಕ್ಕ ಇರ್ತಾರೆ ಆವಾಗ ಅವರೇ ಮೋಸ್ಟ್. ಎಸ್. ದೆನ್ ಅವರಪ್ಪ ತಿಂಡಿ ತಿಂತಿದ್ದಾರೆ. ಮಗಳ ಜೊತೆನೇ ತಿಂಡಿ ತಿಂದಿತ್ತು. ಬಟ್ ನಮ್ಮ ಮುಖ ತೋರಿಸಲ್ಲ. ಯಾ ಮತ್ತು ಇವಳಿಗೆ ತಿನ್ಸಿದ್ದು ಮುಗೀತು.
ಹಾಗೂ ಹಿಂಗೂ ಒಂದು ಮುಕ್ಕಾಲು ಇಲ್ಲ ಒಂದು ಚಪಾತಿ ಅಷ್ಟೇ. ಅದಕ್ಕಿಂತ ಹೆಚ್ಚು ತಿನ್ನಿಸಿದ್ರೆ ಅದು ಪ್ರಳಯನೇ. ಇಲ್ಲ ತಿಂತಾಳೆ, ಅಂದರೆ ಅವಳ ಫೇವ್ರೆಟ್ ಟೊಮೆಟೊ ಗೊಜ್ಜು ಮಾಡಬೇಕು. ಅದು ಎವ್ರಿ ಡೇ ಯಾರು ಮಾಡೋದು? ನನಗೆ ತರಕಾರಿ ಅಂದರೆ ತುಂಬ ಇಷ್ಟ, ಒಳ್ಳೆಯದು ಅಲ್ವಾ? ಸೊ ಫಾರ್ ಹೆಲ್ತ್, ಫಾರ್ ಗುಡ್ ಹೆಲ್ತ್. ಅದಕ್ಕೆ ನೋಡಿ, ಬಾಳೆಹಣ್ಣು ಸಿಪ್ಪೆ ಸುಲಿಯೋ ಕಾಂಪಿಟೇಷನಲ್ಲಿ ನನ್ನ ಮಗಳೇ ಫಸ್ಟ್ ಬರೋಕ್ಕಿದ್ದಾಳೆ. ಬಿಕಾಸ್ ಅಷ್ಟು ಚೆನ್ನಾಗಿ ಸುಲಿಯುತ್ತೆ. ಲಾಸೋ ತಿನ್ನುತ್ತೆ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ, ಸುಲಿತಾಳೆ. ಚೂರು ಸರಿ ಇದೆಯೋ ಇಲ್ವೋ ಅಂತ ನೋಡಿಬಿಟ್ಟು ತಿನ್ನು ಅಂತ ನನಗೆ ಇಟ್ಬಿಟ್ಟು ಹೋಗ್ತಾಳೆ. ಸೊ ನಾನು ತಿನ್ನಲ್ಲ, ನನಗೆ ಈ ಬಾಳೆಹಣ್ಣು ಇಷ್ಟ ಆಗೋಲ್ಲ. ನನ್ನ ಹಸ್ಬೆಂಡ್ ತಿಂತಾರೆ, ಇದು ಅವ್ರಿಗೆ ಇಷ್ಟ. ಇದು ನಮ್ಮ ಮನೆಯದು, ನಮ್ಮಪ್ಪ ಕೊಟ್ಕೊಳ್ಸಿದ್ದಾರೆ. ನೋಡಿ ಅಲ್ಲಿ ತಿನ್ನಲ್ಲ, ಸುಮ್ಮನೆ ಡವು ಆದಷ್ಟು ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಇಡ್ತಾಳೆ. ಈಗ ಅದನ್ನ ಎತ್ಕೊಂಡು ನಾವು ತಿನ್ನಬೇಕು. ನನ್ನ ಮಗನೆಲ್ಲ ಸ್ಕೂಲಿಗೆ ಕಳಿಸಿ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಹೋಯ್ತು. ಎಸ್, ಡನ್. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು, ಜಸ್ಟ್ ಬಂದೆ, ಕೂತಿದ್ದೀನಿ. ಬಟ್ ಬರೀ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಬೇಕ್ರಿಗೆ ಹೋಗಿ ಏನೇನು ಬೇಕೋ ತಿಂದು ಪಾರ್ಸಲು ತೊಗೊಂಡು ಬಂದೆ. ಆ್ಯಕ್ಚುಲಿ ನಾನು ತುಂಬ ಫುಡ್ ಇದ್ದೀನಿ, ಅಂದರೆ ಪ್ಯೂರ್ ವೆಜಿಟೇರಿಯನ್. ವೆಜ್ಜಲ್ಲಿ ಏನೇನು ಟ್ರೈ ಮಾಡ್ಬೋದು ಅದೆಲ್ಲ ಆಲ್ಮೋಸ್ಟ್ ಟ್ರೈ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಅಲ್ಲ, ಆಲ್ಮೋಸ್ಟ್. ಸೊ ಇನ್ನೂ ಟ್ರೈ ಮಾಡೋಕ್ಕೆ ಇಷ್ಟ ಇದೆ, ಸಿಕ್ಕಿದೆಲ್ಲ ತಿಂತಾಯಿರ್ತೀನಿ. ವೆಜ್ಜಲ್ಲಿ ಮಾತ್ರ ಒಳ್ಳೆಯದು, ಹೆಲ್ದಿ ಅಂತ ಏನಿಲ್ಲ, ಇಷ್ಟ ಆದರೆ ಚೆನ್ನಾಗಿದ್ದರೆ ಟೇಸ್ಟ್ ಮಾಡ್ತಾನೆ ಇರ್ತೀನಿ ಎಲ್ಲನೂ. ಸಿಕ್ಕಾಬಟ್ಟೆ ಬಿಸಿಲಿದೆ ಹೊರಗಡೆ, ಯಾಕಾರ ಓದೆ ಅನ್ನೋಷ್ಟು ಅನ್ನಿಸ್ತು ಆ್ಯಕ್ಚುಲಿ. ಹೇಳ್ದಲ್ಲ, ಬೇಕ್ರಿಯಲ್ಲಿ ಈ ಸ್ವೀಟ್ ತಿಂದೆ. ಆ್ಯಂಡ್ ದೆನ್ ಇದೇ ದೇವಸ್ಥಾನಕ್ಕೆ ನಾನು ಹೋಗಿದ್ದು. ಆ್ಯಂಡ್ ಪಾರ್ಸಲ್ ಪಕೋಡ ಸಮೋಸ ತಂದಿದ್ದೆ. ದೆನ್ ಮಧ್ಯಾಹ್ನ ಅವ್ರು ಬಂದು ಊಟ ಮಾಡ್ಕೊಂಡು ಹೋದರು. ಎಷ್ಟೊತ್ತಿಗೆ ಬರ್ತಾರೆ ಊಟ? ಬೆಣ್ಣೆ ಹಾಕಿದ್ದೀನಿ. ನನಗೆ ಯಾಕೋ ಅನ್ನ ಸಾರು ಸಾರು ರೆಸಿಪಿ, ಟೊಮೆಟೊ ರೈಸ್, ಟೊಮೆಟೊ ಗೊಜ್ಜು ಹಿಂಗೆ ಮಾಡಿದ್ರೆ ಕೈಯಪ್ಪ ಅಂದಿ ತಿಂತಾಳೆ ಅಂತ ಬೆಣ್ಣೆ ಹಾಕಿ ಟೊಮೆಟೊ ಗೊಜ್ಜು ಮಾಡಿ ರೈಸ್ ಮಾಡಿದ್ದೆ. ಇವಳು ಸ್ಟಾರ್ಟ ಮಾಡ್ತಿದ್ದಾಳೆ ಫೋನ್ ಬೇಕು ಅಂತ. ಎಸ್, ಟೊಮೆಟೊ ರೈಸ್, ಸ್ಲೈಸ್ ಈರುಳ್ಳಿ, ಸೌತೆಕಾಯ್ದು ಹಿಂಗೆಲ್ಲ ಮಾಡಿರೋದಕ್ಕಪ್ಪ ಏನು ಮಾಡುತ್ತೆ ನಿಮಗೆ? ಅವಸ್ಥೆ ನೋಡಿ ಇಲ್ಲಿ ಏನು ಮಾಡುತ್ತವ? ಚುಚ್ಚೆಸಿಯುತ್ತ ನಿನ್ನ? ನಿಂಗೆ ಬೇಜಾರಾಗುತ್ತಾ? ಹೇಳ ಬೇಡವಾ? ಯಾಕೆ ಮತ್ತು ಇದೆಲ್ಲ ಹೆಂಗೆ ಮಾಡಿದೆ ಅರ್ಣ ನೀನು? ನಾನು ಎಷ್ಟಂತ ಕ್ಲೀನ್ ಮಾಡ್ಕೊಂಬರ್ಲಿ? ಹಾಂ, ನಿಂಗಿದೇ ಕೆಲಸನಾ? ಮಾತಾಡೆ. ಹಾಂ, ಇದು ಹೂ ಮುಡ್ಕೊಳಕ್ಕೆ ತಂದ್ಕೊಟ್ರೆ ಹಿಂಗೇನೆ ಮಾಡೋದು? ಆ ದಿಂಬಿನ ಕವರೆಲ್ಲ ತೆಗೆದು ಎಷ್ಟು ಕಾಟ ಕೊಡ್ತೀಯ ಅರ್ಣ ನೀನು ನನಗೆ. ನಂಗೆ ನೀನು ಬೇಡ. ಹಾಂ, ಕಾಟ ಕೊಡ್ತೀಯಲ್ಲ ಅದಕ್ಕೆ ನೀನು ನನಗೆ ಬೇಡ. ನೋಡಲ್ಲ ಅಲ್ಲೆಲ್ಲ ಬಟ್ಟೆ ಕಿತ್ತಾಕಿ ಅಪ್ಪ ಬಂದು ಕೇಳ್ತಾರೆ ಏನು ಕೆಲಸ ಮಾಡಿದ್ಯಾ ಅಂತ. ಹಾಂ, ಬಾಯ್ಲಿ ಕಣೆ, ಅವಸ್ಕೊಳ್ಳೋದಲ್ಲ ನೀನು. ಹಿಂಗೆ ಕಾಟ ಕೊಡ್ತೀಯಲ್ಲ, ಯಾಕೆ ಅಮ್ಮ ಪಾಪ ಅನ್ಸಲ್ಲ ನಿನಗೆ? ಅಮ್ಮ ಪಾಪ ಅನ್ಸಲ್ಲ? ಅನ್ಸುತ್ತಾ? ಮತ್ತೆ ಯಾಕೆ ಇಷ್ಟು ಕಾಟ ಕೊಡೋದು? ಹಾಂ, ಸುಮ್ಮನೆ. ನನ್ನ ಮಗ ಓದ್ಕೋತಾ ಇದ್ದ, ಚೆಕ್ ಮಾಡಕ್ಕೆ ಬಂದಿದ್ದೆ. ಸೊ ಎಸ್, ಇಷ್ಟ ಆಗುತ್ತೋ ಇವತ್ತಿನ ನನ್ನ ದಿನಚರಿ. ಇನ್ನು ಊಟ ಮಾಡಿ ಟಚ್ ಮಾಡ್ತೀವಿ. ಗುಡ್ ನೈಟ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರೋ.